ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಇವತ್ತಿನ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ನೋಡೋದಿಲ್ಲ ನಾನು ನಿಮಗೆ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾಕೆ ಸ್ಕಾಲರ್ಶಿಪ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇದು ಪಕ್ಕಾ ಬರುವ ಸ್ಕಾಲರ್ಶಿಪ್ ಆಗಿರುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಸಾಕಷ್ಟು ಪ್ರೈವೇಟ್ ಸ್ಕಾಲರ್ಶಿಪ್ ಕೂಡ ಇದಾವೆ, ಅದು ಕೊಡ್ತಾರೆ, ಬಟ್ ಕೆಲವರಿಗೆ ಕೊಡ್ತಾರೆ, ಕೆಲವರಿಗೆ ಕೊಡೋದಿಲ್ಲ. ಇದು ಬಹುಶಃ ಇದು ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಂದ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪಕ್ಕ ಬರುವ ಸ್ಕಾಲರ್ಶಿಪ್ ಆಗಿರುತ್ತೆ. ಬಿಕಾಸ್ ಇದು ಸ್ಟೇಟ್ ಗೌರ್ಮೆಂಟ್ SSP ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಇದನ್ನ ಮಾಡ್ತಿರೋದು ಯಾರು ಅಂದ್ರೆ ನಮ್ಮೆಲ್ಲರ ಅಜಿಮ್ ಪ್ರೇಮ್ಜಿ ಅವರು. ನಿಮಗೆ ಗೊತ್ತೇ ಇದೆ, ವಿಪ್ರೋ ಫೌಂಡೇಶನ್ ವಿಪ್ರೋ ಚೇರ್ಮನ್ CEO ಆಗಿರ್ಬೋದು ಅವರೇ ಅಜಿಮ್ ಪ್ರೇಮ್ಜಿ ಅವರು. ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ. ಅರೌಂಡ್ ಅವರು 1,500 ಕೋಟಿಗೂ ಹೆಚ್ಚು ಮಿಡ್ ಡೇ ಮೀಲ್ಸ್ ಅಂದ್ರೆ ಮಕ್ಕಳಿಗೆ ಆಹಾರಕ್ಕೋಸ್ಕರ ಸರ್ಕಾರಿ ಶಾಲಾ ಮಕ್ಕಳಿಗೆ ಅವರು ದಾನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಅದನ್ನ ದೀಪಿಕಾ ಸ್ಕಾಲರ್ಶಿಪ್ ಅಂತ ಕೂಡ ಕರೀತಾರೆ. ಇದನ್ನ ಸ್ವತಃ ಮುಖ್ಯಮಂತ್ರಿಗಳಾದ CM ಸಿದ್ದರಾಮಯ್ಯ ಅವರ ಘೋಷಣೆ ಮಾಡಿದ್ದಾರೆ. ಎರಡು ಕೂಡ ಒಂದೇ, ಅದರಲ್ಲಿ ಬದಲಾವಣೆ ಕೂಡ ಇಲ್ಲ. ಕೆಲವೊಂದು ಕೂಡ ದೀಪಿಕಾ ಸ್ಕಾಲರ್ಶಿಪ್ ಅಂತ ಇದೆ, ಕೆಲವೊಂದು ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಂತ ಇದೆ ಅಂತ ನೀವು ಕೇಳ್ಬೋದು. ಸ್ಕಾಲರ್ಶಿಪ್ ನೇಮ್ ಹೆಸರು ಬಂದ್ಬಿಟ್ಟು ದೀಪಿಕಾ ಅಂತ. ಸ್ಕಾಲರ್ಶಿಪ್ ಬಂದ್ಬಿಟ್ಟು ಪೇ ಮಾಡ್ತಿರೋದು ಯಾರು, ಸ್ಕಾಲರ್ಶಿಪ್ ನ ಕೊಡ್ತಾ ಇರೋದು ಯಾರಾದ್ರೆ ಅಜಿಮ್ ಪ್ರೇಮ್ಜಿ ಅವರು. ಅವರ ಫೌಂಡೇಶನ್ಸ್ ಕೂಡ ಇದೆ, ಅದು ಅಜಿಮ್ ಪ್ರೇಮ್ಜಿ ಫೌಂಡೇಶನ್. ಅದರಲ್ಲಿ ನಿಮಗೆ ಸ್ಕಾಲರ್ಶಿಪ್ ನ ಪ್ರೊವೈಡ್ ಕೂಡ ಮಾಡ್ತಾ ಇದ್ದಾರೆ. ಇದು ನಿಮಗೆ ಕ್ಲಾರಿಟಿ ಇಲ್ಲಿ ಅದಕ್ಕೆ ಇಷ್ಟಪಡ್ತೀನಿ. ಆದ ನಂತರ ಮೈನ್ ಥಿಂಗ್, ಇದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಏನು ಅಂತ ಹೇಳೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಸಂಪೂರ್ಣ ಮಾಹಿತಿ ನೋಡಿ. ಇದಕ್ಕೆ ಎಲಿಜಿಬಿಲಿಟಿ ಏನು, ಯಾರು ಅಪ್ಲೈ ಮಾಡ್ಬೋದು, ಕಂಡೀಷನ್ಸ್ ಏನು, ಎಷ್ಟು ಅಮೌಂಟ್ ಬರುತ್ತೆ, ಎಲ್ಲಾ ಮಾಹಿತಿಯನ್ನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇ ನೋಡೋದಾದ್ರೆ ಎಲಿಜಿಬಿಲಿಟಿ ಕಂಡೀಷನ್ಸ್. ಯಾವುದೇ ನೀವು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿದ್ರೆ ಅದಕ್ಕೆ ಒಂದು ಕಂಡೀಷನ್ಸ್ ಕೂಡ ಇರ್ತವೆ ಈ ರೀತಿ ಅಂತ. ಆ ರೀತಿ ಇದಕ್ಕೂ ಕೂಡ ಕಂಡೀಷನ್ಸ್ ಕೂಡ ಇದೆ. ಏನ್ ಕಂಡೀಷನ್ ಅಂದ್ರೆ ಇದು ನಂಬರ್ 1 ಓನ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ಇದು ಅವೈಲೇಬಲ್ ಕೂಡ ಇರುತ್ತೆ, ಗಂಡು ಮಕ್ಕಳಿಗೆ ಬರೋದಿಲ್ಲ. ಅವರು ಬಂದ್ಬಿಟ್ಟು ಮೇನ್ ಥಿಂಗ್ ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗ್ತಾ ಇದೆ, ಆ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಹೆಣ್ಣು ಮಕ್ಕಳಿಗೆ ಸಹಾಯ ಆಗ್ಲಿ, ಅವರು ಮುಂದೆ ಬರಲಿ ಅಂತ ನಿಟ್ಟಿನಲ್ಲಿ ಈ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ನ ತರ್ತಾ ಇದ್ದಾರೆ. ಮೇನ್ ಥಿಂಗ್ ಹೆಣ್ಣು ಮಕ್ಕಳಿಗೆ ಮಾತ್ರ. ಅದರಲ್ಲಿ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದಿರೋ ಹೆಣ್ಣು ಮಕ್ಕಳಿಗೆ, ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿ ಇರೋ ಹೆಣ್ಣು ಮಕ್ಕಳಿಗೆ ಮಾತ್ರ. ನೀವೇನಾದ್ರೂ 10ನೇ ತರಗತಿ ಮತ್ತೆ ದ್ವಿತೀಯ PUC ಎರಡು ಕೂಡ ನೀವು ಪಾಸ್ ಆಗಿರ್ತೀರಾ, ಈಗ ನೀವು ಡಿಗ್ರಿಗೆ ಬಂದಿರ್ತೀರಾ ಅಥವಾ ಡಿಪ್ಲೊಮಾ ಮಾಡ್ತಾ ಇರ್ತೀರಾ ಅಥವಾ ಏನೋ ಒಂದು ಮಾಡ್ತಾ ಇರ್ತೀರಾ, ಇಲ್ಲಿ ನೀವು ಡಿಗ್ರಿ ಡಿಪ್ಲೊಮಾ ಏನೇನು ಕೋರ್ಸಸ್ ಕೂಡ ಇದಕ್ಕೆ ಅರ್ಜಿಯನ್ನು ಕೂಡ ಹಾಕ್ಬೋದು. ಮೇನ್ ಥಿಂಗ್ ನೀವು 10ನೇ ತರಗತಿ ಮತ್ತು 12ನೇ ತರಗತಿ ಬಂದ್ಬಿಟ್ಟು ನೀವು ಸರ್ಕಾರಿ ಕಾಲೇಜಿನಲ್ಲಿ ನೀವು ಪಾಸ್ಔಟ್ ಆಗಿರ್ಬೇಕು, ಸಾಕು. ಇಷ್ಟ ಎಲಿಜಿಬಿಲಿಟಿ. ಇಲ್ಲ ನೀವು ಆಯ್ತಾ, ಇಲ್ಲ ಡಿಗ್ರಿ ಡಿಪ್ಲೊಮಾ ಮಾಡ್ತಾ ಇರ್ತೀರಾ, ನೀವು ಫಸ್ಟ್ ಇಯರ್ ಇರಬೇಕು. ಫಸ್ಟ್ ಇಯರ್ ಇದ್ರೆ ಮಾತ್ರ ಅದಕ್ಕೆ ಎಲಿಜಿಬಲ್ ಆಗ್ತೀನಿ ಅಂತ ಹೇಳಿದರೆ, ಫಸ್ಟ್ ಇಯರ್ ಇದ್ದು ನೀವು ಈ ಸಾಲಿನಲ್ಲಿ ನೀವು ಅಡ್ಮಿಷನ್ ಆಗಿರಬೇಕು. ಅಂದ್ರೆ 2025-26 ಸಾಲಿನಲ್ಲಿ ನೀವು ಫಸ್ಟ್ ಇಯರ್ ಓದ್ತಾ ಇರಬೇಕು, ನೀವು ಅದಕ್ಕೆ ಅಡ್ಮಿಷನ್ ಆಗಿರಬೇಕು. ಇಷ್ಟೆಲ್ಲ ಎಲಿಜಿಬಿಲಿಟಿ ಕೂಡ ಇದೆ. ಹೆಣ್ಣು ಮಕ್ಕಳಿಗೆ 10ನೇ ತರಗತಿ 12ನೇ ತರಗತಿ ಸರ್ಕಾರಿ ಶಾಲೆಗಳಲ್ಲಿ ಸ್ಟಡಿ ಮಾಡಿದ್ರೆ ಪಾಸ್ ಆಗಿರ್ಬೇಕು. ನೀವು ಡಿಗ್ರಿ ಅವ್ರ ಎನಿ ಡಿಪ್ಲೊಮಾ ಅವ್ರ ಎನಿ ಡಿಗ್ರಿ ಮಾಡ್ತಾ ಇದ್ರು ಕೂಡ ನೀವು ಫಸ್ಟ್ ಇಯರ್ ಅಲ್ಲಿ ಇದ್ರೆ ನೀವು ಇದಕ್ಕೆ ಎಲಿಜಿಬಲ್ ಕೂಡ ಆಗ್ತೀರಾ. ಇಷ್ಟೆಲ್ಲ ಮಾಹಿತಿ ಇದೆ. ನೀವು ಇದಕ್ಕೆ ಅರ್ಜಿಯನ್ನು ಕೂಡ ಹಾಕ್ಬೇಕಾಗುತ್ತೆ. ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಈ ಮಂತ್ ಕೊನೆಯ ದಿನಾಂಕ ಆಗಿರುತ್ತೆ. ನಾನು ಕೂಡ ಒಂದು ಅರ್ಜಿ ಹಾಕ್ತೆ. ಹೆಂಗಿರುತ್ತೆ ಪ್ರೊಸೀಜರ್ ಅಂತ ತಿಳಿಸ್ಕೊಡ್ತೀನಿ. ಇಷ್ಟೆಲ್ಲ ಮಾಹಿತಿ ಗೊತ್ತಾಗಿದೆ ಅನ್ಕೋತೀನಿ. ಅರ್ಜಿ ಹಾಕೋದಕ್ಕೆ ಅಲ್ಲಿ ಸಂಪೂರ್ಣವಾಗಿ SSP ತರ ಅಲ್ಲ, SSP ಚೆನ್ನಾಗಿದೆ, ಬಟ್ SSP ಯಾವ ರೀತಿ ಅಂದ್ರೆ ನೀವು ಒಂದೂವರೆ ನೀವು ಡಾಟಾ ಕೂಡ ಎಂಟ್ರಿ ಮಾಡಿರ್ತೀರಾ. ಎಲ್ಲಾ ಡಾಟಾಗಳು ಕೂಡ ಅಲ್ಲಿ ಅವೈಲೇಬಲ್ ಆಲ್ರೆಡಿ ಇರ್ತದೆ. ಜಸ್ಟ್ ನೀವು ಸಬ್ಮಿಟ್ ಮಾಡ್ಕೊಂಡು ಹೋಗ್ತೀರಾ. ಏನಾದ್ರು ಅಡಿಷನಲ್ ಆಗಿ ಮಾಹಿತಿ ಬಂದ್ರೆ ನೀವು SSP ಅಲ್ಲಿ ಜಸ್ಟ್ ಎಂಟ್ರಿ ಮಾಡ್ತೀರಾ. ಬಟ್ ಇದು ಆ ರೀತಿ ಅಲ್ಲ. ಇದು ಅಜಿಮ್ ಪ್ರೇಮ್ಜಿ ಅಂದ್ರೆ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಪ್ರೈವೇಟ್ ಸ್ಕಾಲರ್ಶಿಪ್ ಆಗಿರುತ್ತೆ. ಸರ್ಕಾರಕ್ಕೆ ಅದಕ್ಕೆ ಸಂಬಂಧ ಇರೋದಿಲ್ಲ. ಸರ್ಕಾರದ ಇಲಾಖೆಗಳು ಸರ್ಕಾರಿ ಸ್ಕಾಲರ್ಶಿಪ್ ಏನಾಗುತ್ತೆ ಅಂದ್ರೆ ಅವ್ರ ಹತ್ರ ಡಾಟಾ ಇರುತ್ತೆ, ಬೋರ್ಡ್ಗಳು ಕೂಡ ಇರ್ತವೆ, ಡಾಟಾ ಇರುತ್ತೆ, ಅದ್ರ ಜೊತೆ ಮಾಹಿತಿಗಳನ್ನ ತೆಗೆದುಕೊಂಡು ವೆಬ್ಸೈಟ್ ಅಲ್ಲಿ ಫೆಚ್ ಆಗುತ್ತೆ, ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಕೂಡ ಮಾಡ್ತಾರೆ, ಸುಲಭ ಆಗುತ್ತೆ. ಬಟ್ ಇದು ಪ್ರೈವೇಟ್ ಸ್ಕಾಲರ್ಶಿಪ್ ಆಗಿರೋ ಕಾರಣ ಇಲ್ಲಿ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಲ್ಲಾ ಮಾಹಿತಿಗಳನ್ನ ಕೇಳುತ್ತೆ, ಇನ್ಕ್ಲೂಡಿಂಗ್ ಫೋಟೋ ಕೂಡ ಕೇಳುತ್ತೆ. ನಿಮ್ಮ ಫೋಟೋ ಸಿಗ್ನೇಚರ್ ಎಲ್ಲ ಕೂಡ ಕೇಳುತ್ತೆ. ನಿಮ್ಮ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಫೋಟೋ ಆಗಿರ್ಬೋದು, ನಿಮ್ದು ಅಡ್ರೆಸ್ ಆಗಿರ್ಬೋದು, ಅಡ್ರೆಸ್ ಪ್ರೂಫ್ ಆಗಿರ್ಬೋದು, ನಿಮ್ದು ಫೀಸ್ ರೆಸಿಪ್ಟ್ ಆಗಿರ್ಬೋದು, ನಿಮ್ಮ ಮನೆ ಅಡ್ರೆಸ್ ಆಗಿರ್ಬೋದು, ಎಲ್ಲಾ ಮಾಹಿತಿಗಳನ್ನ ಕೇಳುತ್ತೆ. ದಯವಿಟ್ಟು ಎಲ್ಲ ಕೂಡ ನೀವು ಸಬ್ಮಿಟ್ ಮಾಡಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಕೊನೆಯ ದಿನಾಂಕ 31st ಆಗಿರುತ್ತೆ. ಒಂದು ಒಳ್ಳೆ ಸ್ಕಾಲರ್ಶಿಪ್ ಕೂಡ ಇದೆ. ನನಗೆ ಖುಷಿ ಆಗುತ್ತೆ ನೋಡಿ, ನನಗೆ ವೆಬ್ಸೈಟ್ ನೋಡಿ ಖುಷಿ ಆಯಿತು. ಒಂದು ಚೂರು ಲ್ಯಾಗ್ ಆಗೋದಿಲ್ಲ. ಎಷ್ಟು ನೀಟಾಗಿ ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ಅಷ್ಟು ಸುಲಭವಾಗಿ ಹಾಕ್ಬೋದು. ಬಟ್ ಗೌರ್ಮೆಂಟ್ ವೆಬ್ಸೈಟ್ಗಳನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋದಿಲ್ಲ, ಅಷ್ಟು ಚೆನ್ನಾಗಿ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಮೇಂಟೈನ್ ಮಾಡಿದ್ದಾರೆ. ನೀವು ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿರುತ್ತೆ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಥವಾ ನೀವು ಗೂಗಲ್ ಕ್ರೋಮ್ಗೆ ಹೋಗಿ ಜಸ್ಟ್ ನೀವು ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಂತ ಹೊಡೆದ್ರೆ ಬರುತ್ತೆ. ಅದನ್ನ ನೀವು ಆರಾಮಾಗಿ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ನಂತರ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದಾದ್ರೆ ಅಮೌಂಟ್ ಬಂದ್ಬಿಟ್ಟು ಬರೋಬ್ಬರಿ 30,000 ಬರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ನಿಮಗೆ ವಾರ್ಷಿಕ, ಅಂದ್ರೆ ನೀವು 3 ಇಯರ್ ಡಿಗ್ರಿ ಅವ್ರು ನಿಮಗೆ 4 ಇಯರ್ ಡಿಗ್ರಿ ಓದ್ತೀರಾ ಅನ್ಕೊಳ್ಳಿ, ವರ್ಷ ನಿಮಗೆ 30,000 ಬರ್ತಾ ಹೋಗುತ್ತೆ. 4 ವರ್ಷ ಹೋದ್ರೆ 4 ವರ್ಷ ಬರುತ್ತೆ, 3 ವರ್ಷ 3 ವರ್ಷ ಬರುತ್ತೆ, ಆ ರೀತಿ ಇರುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಕಂಡೀಷನ್ಸ್ ಏನಂದ್ರೆ ನೀವು ಫೇಲ್ ಆಗಬಾರ್ದು. ಈಗ ಫಾರ್ ಎಕ್ಸಾಂಪಲ್
ಯಾರೋ ಒಬ್ರು ನೀವೇ ಅನ್ಕೊಳ್ಳಿ, ನೀವು ವಿಡಿಯೋ ನೋಡ್ತೀರಾ, ಯಾರೋ ಒಬ್ರು ಮಹಿಳೆಯರು ಅಪ್ಲಿಕೇಶನ್ ಹಾಕಿರ್ತಾರ ಫಸ್ಟ್ ಇಯರ್, ಬಟ್ ಅವರು ಫೇಲ್ ಆಗ್ತಾರೆ. ಆಗ ಅವರಿಗೆ ನೆಕ್ಸ್ಟ್ ಇಂದ ಅಮೌಂಟ್ ಬರೋದಿಲ್ಲ. ಕಂಪಲ್ಸರಿ ನೀವು ಉತ್ತೀರ್ಣರಾಗಬೇಕು, ಪಾಸ್ ಆಗಬೇಕು, ನಿಮಗೆ ಅಮೌಂಟ್ ಬಂದೇ ಬರುತ್ತೆ, ನಿಮ್ಮ ಜಮೆ ಆಗೋದು, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಬಟ್ ಇಲ್ಲಿ ಬರೋಬ್ಬರಿ ಎಷ್ಟು 1 ಲಕ್ಷ 2 ಲಕ್ಷ ಅಂತ ಇದ್ದಾರೆ. ಕೆಲವೊಂದು ಆರ್ಟಿಕಲ್ ಅಲ್ಲಿ ಕೇವಲ 40,000 ಮಹಿಳೆಯರಿಗೆ ಅಂತ ನೋಡಿದೆ, ಇನ್ನೊಂದು ಕೆಲವೊಂದು ಕಡೆ 1 ಲಕ್ಷ ಅಂತ ನೋಡಿದೆ. ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು 1 ರಿಂದ 2 ಲಕ್ಷ ಕೊಡ್ಬೋದು. ಒಂದು ಸರ್ಕಾರಿ ಕಾಲೇಜ್ ಓದಿದ್ರೆ ನೀವು ಕೂಡ ಅಪ್ಲಿಕೇಶನ್ ಹಾಕಿ, ನಂತರ ಓಕೆ ಡಿಪ್ಲೊಮೊ ಬೇರೆ ಕೋರ್ಸಸ್ ಅವರು ನರ್ಸಿಂಗ್ ಅವರು ಹಾಕ್ಬೇಕಾದ್ರೆ ನೀವು ಅಪ್ಲಿಕೇಶನ್ಸ್ ಹಾಕಿ, ಅದು ವೆರಿಫೈ ಆಗುತ್ತೋ ಇಲ್ಲೋ ಅನ್ನೋದು ಸೆಕೆಂಡ್ರಿ. ವೆರಿಫೈ ಆಗ್ಬೋದು ಅಥವಾ ಅಪ್ರೂವ್ ಆಗ್ಬೋದು, ಇಲ್ಲ ರಿಜೆಕ್ಟ್ ಆಗುತ್ತೆ, ಎರಡರಲ್ಲಿ ಒಂದು. ನೀವು ಈಸಿಯಾಗಿ ಅಪ್ಲಿಕೇಶನ್ ಹಾಕ್ಬೋದು. ಡಿಗ್ರಿ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅವರಿಗೆ ಎಲಿಜಿಬಲ್ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ನಿಮಗೆ ಆಸಕ್ತಿ ಇದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು, ಅವರು ರಿಜೆಕ್ಟ್ ಕೂಡ ಮಾಡ್ಬೋದು. ಅವರು ಕಂಡೀಷನ್ಸ್ ಕೂಡ ಹೇಳಿದ್ದಾರೆ. ಬಹುಶಃ ಸಾಧ್ಯತೆಗಳು ಕಡಿಮೆ ಬರೋದು, ಬಟ್ ನಿಮ್ಮ ಲಕ್, ನೀವು ಟ್ರೈ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಬರದೇ ಇದ್ರೆ ಓಕೆ, ರಿಜೆಕ್ಟ್ ಆದ್ರೆ ಅದರಲ್ಲಿ ನಿಮ್ಗೆ ಏನು ಇಲ್ಲ. ನೀವು ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ಕುಳಿತುಕೊಂಡು ನೀವು ಅಪ್ಲಿಕೇಶನ್ಸ್ ಹಾಕ್ಬೋದು. ಜಸ್ಟ್ ನೀವು ಹೋಗ್ಬೋದು, ಇಷ್ಟಪಟ್ಟರೆ ನೀವು ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗಿ ಕೂಡ ಹಾಕಿ ಸುಲಭವಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ನೀವು ಹೆಣ್ಮಕ್ಳು ಹಾಕಿದ್ರೆ, ನೀವು ಎನಿ ಡಿಗ್ರಿ ಓದ್ತಾ ಇದ್ರೆ ನೀವು ಅಪ್ಲಿಕೇಶನ್ಸ್ ಹಾಕಿ. ಮೈನ್ ಬಂದ್ಬಿಟ್ಟು ನೀವು ಫಸ್ಟ್ ಇಯರ್ ಡಿಗ್ರಿ ಇದ್ರೆ ನೀವು ಕಂಪಲ್ಸರಿ ನೋಡ್ಕೊಂಡು ನೀಟಾಗಿ ನೀವು ಅಪ್ಲಿಕೇಶನ್ ಹಾಕಿ ನೀವು ಇದನ್ನ ಪಡ್ಕೋಬಹುದು. ಸ್ಕಾಲರ್ಶಿಪ್ ಒಂದು ಒಳ್ಳೆ ಸ್ಕಾಲರ್ಶಿಪ್ ಕೂಡ ಆಗಿದೆ. ಸಾಕಷ್ಟು ಮಹಿಳೆಯರಿಗೆ ಸಹಾಯ ಆಗುತ್ತೆ. ಇವರು ಸಾಕಷ್ಟು ದಾನ ಧರ್ಮಗಳು ಕೂಡ ಮಾಡಿ ಸಹಾಯ ಕೂಡ ಮಾಡಿದ್ದಾರೆ ಅಜಿಂ ಪ್ರೇಮ್ಜಿ ಅವರು. ಆ ನಿಟ್ಟಿನಲ್ಲಿ ನಿಮಗೆ ಖಂಡಿತ ನಿಮಗೆ ಸಹಾಯ ಆಗುತ್ತೆ. ಯಾರೆಲ್ಲ ಮಹಿಳೆಯರು ಇದ್ದೀರಾ ಇದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.